ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಆನಂದ್ ಹನಗಡ್ಕರ್. ಈ ವಿಡಿಯೋದಲ್ಲಿ ನಾನು ನನ್ನ ಜೀವನದ ಜರ್ನಿಯ ಬಗ್ಗೆ ಮಾತನಾಡುತ್ತೇನೆ. ನಾನು ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ್ದೆ. ನನ್ನ ಸ್ವಂತೂರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಹೊಸವಂಟಮೂರಿ ಗ್ರಾಮ. ನನ್ನ ತಂದೆ ತಾಯಿಗಳ ಎರಡನೇ ಪುತ್ರನಾಗಿ ಜನಿಸಿದ ನನಗೆ ಒಬ್ಬ ಅಣ್ಣನಿದ್ದಾನೆ. ಹೊಸವಂಟಮೂರಿಯಲ್ಲಿ ನಮ್ಮದು ಒಂದು ಚಿಕ್ಕ ಕುಟುಂಬ. ಉದ್ಯೋಗ ಅಂತ ಬಂದರೆ 10x10 ಈ ಸೈಜಿನಲ್ಲಿ ಒಂದು ಚಿಕ್ಕ ಚಹಾದ ಅಂಗಡಿ. ನಮ್ಮ ತಂದೆ ತಾಯಿ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ನನ್ನ ವಯಸ್ಸು 12 ಆಗಿದ್ದಾಗ ಹೊಸವಂಟಮೂರಿ ಗ್ರಾಮದಲ್ಲಿ ವ್ಯಾಪಾರಕ್ಕೆ ಅಂತ ಬಂದಂಥ ವ್ಯಾಪಾರಿಗಳಿಗೆ ಹಾಗೂ ವೆಜಿಟೇಬಲ್ ವೆಂಡರ್ಸ್ಗಳಿಗೆ ನಾನು ಚಹಾ ಮತ್ತು ಬಜ್ಜಿಯನ್ನು ಮಾರಾಟ ಮಾಡುತ್ತಿದ್ದೆ. ಸುಗ್ಗಿಯ ಕಾಲ ಅಂತ ಬಂದಾಗ ಜನರು ಹೊಲದಿಂದ ತಂದಂತಹ ಶೇಂಗಾಗಳನ್ನು ಕೆಲವು ವ್ಯಾಪಾರಿಗಳಿಗೆ ಮಾರುತ್ತಿದ್ದರು. ಅಂಥ ವ್ಯಾಪಾರಿಗಳ ಗೆಳೆತನವನ್ನು ನಾನು ಮಾಡುತ್ತಿದ್ದೆ. ಯಾವಾಗ ಆ ಸುಗ್ಗಿಯಿಂದ ತಂದಂಥ ಶೇಂಗಾಗಳನ್ನು ಜನರು ಮಾರಿ ಅವರಿಂದ ಹಣ ಪಡೆಯುತ್ತಿದ್ದರೋ ಆ ಸಂದರ್ಭದಲ್ಲಿ ನಾನು ನಮ್ಮ ಹೋಟೆಲಿನಲ್ಲಿ ತಯಾರಿಸಿದಂತಹ ಒಂದು ಸ್ವೀಟ್, ಅದರ ಹೆಸರು ಬರ್ಫಿ ಅಂಥೇಳಿ, ಆ ಬರ್ಫಿಯನ್ನು ತೆಗೆದುಕೊಂಡು ಆ ವ್ಯಾಪಾರಿಯ ಪಕ್ಕದಲ್ಲಿ ಕೂಡಿರ್ತಾ ಇದ್ದೆ. ಈ ಒಂದು ಸಂದರ್ಭದಲ್ಲಿ ಆ ವ್ಯಾಪಾರಿ ಕೈಯಿಂದ ಹಣ ಶೇಂಗಾ ಮಾರುವವರ ಕೈಗೆ ಜಮೆ ಆದ ತಕ್ಷಣ ಅವರು ನನ್ನ ಬರ್ಫಿಯನ್ನು ಪಡೆದುಕೊಂಡು ನನಗೆ ಹಣವನ್ನು ನೀಡುತ್ತಿದ್ದರು. ಹೀಗೆ ಶೇಂಗಾ ಮಾರಿ ಬಂದ ಹಣದಿಂದ ಅವರು ಬರ್ಫಿಯನ್ನು ಖರೀದಿಸುತ್ತಿದ್ದರು. ಇದರ ಜೊತೆಗೆ ನಾನು ನನ್ನ ವಿದ್ಯಾಭ್ಯಾಸವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೆ. ನಾನು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಬೆಳಗಾವಿಯ ಪ್ರತಿಷ್ಠಿತ GA ಹೈಸ್ಕೂಲಿನಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೆ. ಇದರ ಜೊತೆಗೆ ಸಂಗೀತ ಅಭ್ಯಾಸವನ್ನು ಸಹಿತ ನಾನು ಮಾಡ್ತಾಯಿದ್ದೆ. ಅಂದರೆ ತಬಲಾ ವಾದನವನ್ನು ನಾನು ಆವತ್ತಿನ ದಿನಗಳಲ್ಲಿ ಕಲಿತಾ ಇದ್ದೆ. ಇದರ ಜೊತೆಗೆ ಸಾಕಷ್ಟು ಸಂಗೀತ ಕಚೇರಿಗಳಲ್ಲಿ ನಾನು ನನ್ನ ತಬಲಾ ವಾದನವನ್ನು ನುಡಿಸಿದ್ದೇನೆ. ಇದಾದ ನಂತರ ನಾನು ನನ್ನ ಡಿಪ್ಲೊಮಾ ವ್ಯಾಸಂಗವನ್ನು ಪ್ರಾರಂಭಿಸಿದೆ. ಡಿಪ್ಲೊಮಾದಲ್ಲಿ ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್ ಕನ್ನಡ ಅಂತ ಒಂದು ಕೋರ್ಸ್ ಇತ್ತು. ಅದರಲ್ಲಿ ನಾವು ಕನ್ನಡ ಟೈಪಿಂಗನ್ನು ಮತ್ತು ಕನ್ನಡ ಸ್ಟೆನೋಗ್ರಫಿಯನ್ನು ಕಲಿತಾ ಇದ್ದೆ. ನಾನು ಡಿಗ್ರಿ ಓದುವ ಸಂದರ್ಭದಲ್ಲಿ ನನ್ನ ಕುಟುಂಬದ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು. ಇದನ್ನು ಅರಿತ ನಾನು ಬೆಳಗಾವಿಯ ಕೋರ್ಟ್ನಲ್ಲಿ ಜಾಬ್ ಟೈಪಿಂಗನ್ನು ಪ್ರಾರಂಭಿಸಿದೆ. ಅಂದರೆ ಇತ್ತ BCom ಶಿಕ್ಷಣವನ್ನು ಓದ್ತಾ ಇದ್ದೆ, ಜೊತೆಗೆ ನನ್ನ ಕೆಲಸಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಹೀಗಾಗಿ ನಾನು ಜಾಬ್ ಟೈಪಿಂಗನ್ನು ಕೂಡ ಕೋರ್ಟ್ನಲ್ಲಿ ಮಾಡ್ತಾಯಿದ್ದೆ. ಅದರಿಂದ ಬಂದಂಥ ಸ್ವಲ್ಪ ಹಣವನ್ನು ನನ್ನ ಶಿಕ್ಷಣಕ್ಕೆ ಹಾಗೂ ನನ್ನ ಕುಟುಂಬಕ್ಕೆ ಅದನ್ನು ನಾನು ಉಪಯೋಗಿಸ್ತಾ ಇದ್ದೆ. ದಿನಕ್ಕೆ 20 ರೂಪಾಯಿ ಸಂಪಾದನೆಯಿಂದ ನನ್ನ ಜೀವನ ಹೀಗೆ ಸಾಗ್ತಾ ಇತ್ತು. ಈ ಸ್ಟ್ರಗಲ್ಗಳೆಲ್ಲವೂ ನನಗೆ ಜೀವನದಲ್ಲಿ ಒಂದು ಪಾಠ ಕಲಿಸ್ತು. ಅದೇನೆಂದರೆ ವ್ಯಾಲ್ಯೂ ಆಫ್ ಮನಿ, ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ವ್ಯಾಲ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ. ಯಾವಾಗ ನನ್ನ BCom ಡಿಗ್ರಿ ಮುಕ್ತಾಯವಾಯಿತೋ ಆವಾಗ ನಾನು 2003ರಲ್ಲಿ LICಗೆ ಅರ್ಜಿ ಹಾಕಿ LIC ಏಜೆನ್ಸಿಯನ್ನು ಪಡೆದುಕೊಂಡೆ. ಜೊತೆಗೆ ನನ್ನ LLB ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡೆ. ಇತ್ತ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮದುವೆಯ ತಯಾರಿ ನಡೀತಾ ಇತ್ತು. ಹಾಗೆ ನನ್ನ ತಾಯಿಯ ಆರೋಗ್ಯವೂ ಕೂಡ ಕ್ಷೀಣಿಸ್ತಾ ಇತ್ತು. ಇದನ್ನೆಲ್ಲ ಅರಿತುಕೊಂಡ ಕುಟುಂಬ ಸದಸ್ಯರು ನನ್ನ ಅಣ್ಣನ ಜೊತೆಗೆ ನನ್ನ ಮದುವೆಯನ್ನು ಕೂಡ ಮಾಡಿದರು. ಕೆಲವರು ಹಿತಶತ್ರುಗಳು ಇರ್ತಾರಲ್ಲ, ಇದನ್ನೆಲ್ಲ ನೋಡಿ ನನ್ನ ಬಗ್ಗೆ ಕೆಲವು ನೆಗೆಟಿವ್ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದರು. ಅದೇನೆಂದರೆ, ಇನ್ನೇನು ಇವನದು ಮದುವೆ ಆಯಿತು, ಇನ್ನೇನು ಇವನು ವಿದ್ಯಾಭ್ಯಾಸ ಮಾಡ್ತಾನೆ, ಇನ್ನೇನು ಇವನ ವಕೀಲಾಗ್ತಾನೆ, ಹಾಗೆ ಹೀಗೆ ಅಂತ ಹೇಳಿ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಇದೆಲ್ಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. LLB ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಇಂಟರ್ ಕಾಲೇಜ್ ಡಿಬೇಟ್ ಕಾಂಪಿಟೇಷನ್ನಲ್ಲಿ ನಾನು ಭಾಗವಹಿಸಿ ನನ್ನ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದೆ. ಅದರ ಒಂದು ಬಹುಮಾನ ವಿತರಣಾ ಸಮಾರಂಭಕ್ಕೆ ನಾನು ನನ್ನ ಪ್ರಥಮ ಮಗಳು ಸುಪ್ರಿಯಾ ಜೊತೆಗೆ ನನ್ನ ಧರ್ಮಪತ್ನಿ ಅನಿತಾಳನ್ನು ಕೂಡ ಕರೆದುಕೊಂಡು ಹೋಗಿದ್ದೆ. ಅವರಿಬ್ಬರ ಸಮ್ಮುಖದಲ್ಲಿಯೇ ನನ್ನ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತು. ಈ ಒಂದು ಸಮಾರಂಭ ನನ್ನ ಮನಸ್ಸಿಗೆ ಇಷ್ಟೊಂದು ಅಚ್ಚಳಿದೆ ಉಳಿಯುತ್ತಂತಂದರೆ ಯಾವ ರೀಲ್ ಸಿನಿಮಾಗಳಿಗಿಂತಲೂ ಇದು ಕಡಿಮೆ ಇರಲಿಲ್ಲ ಅನ್ನೋ ಒಂದು ಖುಷಿಯ ಭಾವನೆ ನನ್ನಲ್ಲಿ ಬಂದಿತ್ತು. ನಂತರ ನಾನು ನನ್ನ ಹೊಸವಂಟಮೂರಿ ಗ್ರಾಮವನ್ನು LIC ವತಿಯಿಂದ ಭೀಮಾ ಗ್ರಾಮವನ್ನಾಗಿ ಮಾಡಿದೆ ಹಾಗೂ ಶತಕವೀರ ಪ್ರತಿನಿಧಿಯಾಗಿಯೂ ಕೂಡ ಹೊರಹೊಮ್ಮಿದೆ. ಜೊತೆಗೆ ಕೇವಲ 3 ವರ್ಷಗಳ ಅವಧಿಯಲ್ಲಿ ನನ್ನ LLB ವಿದ್ಯಾಭ್ಯಾಸವನ್ನು ಸಹಿತ ಸಂಪೂರ್ಣಗೊಳಿಸಿದೆ. LLB ಎಜುಕೇಷನ್ ಕಂಪ್ಲೀಟ್ ಆದ ನಂತರ ನಾನು ಬೆಳಗಾವಿಯ ಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ಕೂಡ ಮಾಡಿದೆ. ಈ ಕಾನೂನಿನ ವಿದ್ಯಾಭ್ಯಾಸ ನನಗೆ ಜಸ್ಟಿಸ್ ಮತ್ತು ಡಿಸಿಪ್ಲಿನನ್ನು ಕಲಿಸಿತು. ನಾನು LICಯಲ್ಲಿ
ಏಜೆನ್ಸಿ ಮಾಡುವ ಸಂದರ್ಭದಲ್ಲಿ ನನ್ನ ನಾಯಕರಾಗಿರ್ತಕ್ಕಂಥ, ನನ್ನ ಲೀಡರ್ ಆಗಿರ್ತಕ್ಕಂಥ ಶ್ರೀಧರ್ ಗುಮ್ಮಾನಿ ಅವರನ್ನು ನೋಡಿ ನನಗೂ ಸಹಿತ ಅಭಿವೃದ್ಧಿ ಅಧಿಕಾರಿ ಆಗಬೇಕು ಎನ್ನುವ ಒಂದು ಮಹದಾಸೆ, ಬಯಕೆ ಹಾಗೂ ತುಡಿತ ನನ್ನ ಮನದಲ್ಲಿ ಬಹಳವಾಗಿ ನೆಲೆಯೂರಿತ್ತು. ಅಲ್ಲದೆ 2013ರಲ್ಲಿ ನಾನು ಅಭಿವೃದ್ಧಿ ಅಧಿಕಾರಿ ಆಗಬೇಕೆಂಬ ಒಂದು ಕನಸು ಅದು ನೆರವೇರಿತು. ಶಿವಮೊಗ್ಗ ಡಿವಿಷನ್ನ ಹೊನ್ನಳ್ಳಿ ಶಾಖೆಗೆ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕ ಮಾಡಲಾಯಿತು. ಅದರ ನಂತರ 2013ರಿಂದ 2019ರವರೆಗೆ ನಾನು ಅಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ನನ್ನ ಕೆಲಸವನ್ನು ನಿರ್ವಹಿಸಿದೆ. ನನ್ನ ಈ ಒಂದು ಜರ್ನಿಯಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ಪ್ರತಿನಿಧಿಗಳನ್ನು ನಾನು ಆ ಸಂದರ್ಭದಲ್ಲಿ ನೇಮಕಾತಿ ಮಾಡಿದ್ದೆ. 2017ರಲ್ಲಿ ನನ್ನ ಜೀವನದಲ್ಲಿ ತುಂಬ ಲಾಸ್ ಆಯಿತು. ಅದೇನೆಂದರೆ ನನ್ನ ಧರ್ಮಪತ್ನಿ ಶ್ರೀಮತಿ ಅನಿತಾ ಇವಳು ಅನಾರೋಗ್ಯದ ನಿಮಿತ್ತವಾಗಿ ನನ್ನನ್ನು ಬಿಟ್ಟು ಹೋದಳು. ಇದಾದ 1 ವರ್ಷದ ನಂತರ 2018ರಲ್ಲಿ ನಮ್ಮ ತಾಯಿಯವರಾದ ಶ್ರೀಮತಿ ಶಾಂತಾ ಅವರು ಕೂಡ ನಮ್ಮನ್ನು ಬಿಟ್ಟು ಹೋದರು. ಕೇವಲ ಒಂದೇ 1 ವರ್ಷದ ಅಂತರದಲ್ಲಿ ಈ 2 ಜೀವಗಳನ್ನು ಕಳೆದುಕೊಂಡ ನನ್ನ ಜೀವನ ಅತ್ಯಂತ ಭಾರವಾಯಿತು. ಈಗ ನಾನು ನನ್ನ 83 ವರ್ಷದ ತಂದೆಯವರಾದ ಶ್ರೀ ಶಂಕರ್ ಅವರ ಜೊತೆಗೆ ಹಾಗೂ 3 ಮಕ್ಕಳಾದ ಕುಮಾರಿ ಸುಪ್ರಿಯಾ ಹಾಗೂ ಕುಮಾರಿ ಸಂಜನಾ ಹಾಗೂ ಮಗ ಕುಮಾರ್ ಭುವನ್ ಅವರ ಜೊತೆಗೆ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಈಗ ನಾನು ಹೊನ್ನಳ್ಳಿ ಶಾಖೆಯಿಂದ ಬೆಳಗಾವಿ ಶಾಖೆ 1ಕ್ಕೆ ವರ್ಗಾವಣೆಗೊಂಡು ಈಗ ನನ್ನ ಅಭಿವೃದ್ಧಿ ಅಧಿಕಾರಿ ಕೆಲಸವನ್ನು, ಅಂದರೆ ಪ್ರತಿನಿಧಿಗಳ ನೇಮಕಾತಿ ಕೆಲಸವನ್ನು ಬೆಳಗಾವಿ ಶಾಖೆ 1ರಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ಜರ್ನಿಯಲ್ಲಿಯೂ ಸಹಿತ ನಾನು 100ಕ್ಕಿಂತಲೂ ಹೆಚ್ಚಿನ ಪ್ರತಿನಿಧಿಗಳ ನೇಮಕವನ್ನು ಮಾಡಿದ್ದೇನೆ. ಸಾಕಷ್ಟು ಜನರಿಗೆ ಉದ್ಯೋಗದ ಸೃಷ್ಟಿಯನ್ನು ಮಾಡಿದ್ದೇನೆ. ಅವರಿಗೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ಅವರಿಗೆ ಆದಾಯ ಹೆಚ್ಚಿಗೆ ಆಗೋದಕ್ಕೆ ನಾನು ಕಾರಣೀಕರ್ತರಾಗಿದ್ದೇನೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳು ನನಗೆ ಕ್ಲಿಯರಾಗಿ ಹೇಳಿದ್ದೇನೆಂದರೆ ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್, ಪ್ರೊಟೆಕ್ಷನ್ ಈಸ್ ಎಸೆನ್ಸಿಯಲ್. ಇದೆಲ್ಲವನ್ನು ನೋಡಿದಾಗ ನನಗನ್ನಿಸಿದ್ದು ಲೈಫ್ ಇನ್ಶೂರೆನ್ಸ್ ಕೇವಲ ಬ್ರೌಚರ್ ಅಲ್ಲ, ಅದೊಂದು ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ. ಇದಕ್ಕಾಗಿಯೇ ನಾನು ಈ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಒಂದು ಜರ್ನಿಯಲ್ಲಿ ನಾನು ಯಾವುದೇ ಅಂಜಿಕೆಯಿಲ್ಲದೆ, ಯಾವುದೇ ಸುಳ್ಳು ಭರವಸೆಗಳಿಲ್ಲದೆ ನನ್ನ ಜೀವನದ ನಾನು ಕಂಡಂತಹ ರಿಯಲ್ ಅನುಭವಗಳನ್ನು ಹಾಗೂ ಸಾಕಷ್ಟು ತರಬೇತಿಗಳಿಂದ ಕಲ್ತಿರ್ತಕ್ಕಂಥ ನನ್ನ ಅನುಭವಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಫ್ಯಾಮಿಲಿ ಇದೆ ಅಂದರೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂದರೆ ನಿಮಗೆ ನನ್ನ ಚಾನಲ್ ಖಂಡಿತವಾಗಿಯೂ ಸಹಾಯವಾಗುತ್ತೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಲೈಫ್ ಲೆಸನ್ಸ್ ಹಾಗೂ ಇನ್ಶೂರೆನ್ಸ್ ಬೇಸಿಕ್ಸ್ ಎಲ್ಲವೂ ಕೂಡ ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ನನ್ನ ಜೀವನ ನನಗೊಂದು ಒಳ್ಳೆಯ ಪಾಠ ಕಲಿಸಿದೆ. ಅದೇನೆಂದರೆ ಪ್ರಾಬ್ಲಮ್ಸ್ ಬಂದರೆ ಎಜುಕೇಷನ್ ಮತ್ತು ನಮ್ಮ ಒಳ್ಳೆಯ ಯೋಜನೆಗಳು ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಎಂದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ನನ್ನ ಲೈಫ್ ಜರ್ನಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನ ಈ ಜರ್ನಿ ನಿಮಗೊಂದು ವ್ಯಾಲ್ಯೂ ಕೊಟ್ಟಿದೆ ಅಂತಂದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲರೂ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.